ಸರ್ ನೀವು ಫೋಟೋಗ್ರಾಫರ್ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡುವುದಾದರೆ ದಲಿತ ಮುಖ್ಯಮಂತ್ರಿ ಬೇಕೇ ಬೇಕು ಅನ್ನೋದು ತೀರ್ಮಾನ. ಅದಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿ ದಲಿತ ಸಚಿವರುಗಳು ಇದ್ದರೂ ಕೂಡ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಯಾರೂ ಮುಂದೆ ಬಂದಿಲ್ಲ ಅಂತ ಒಂದು ಮುಖ್ಯಮಂತ್ರಿ ಯಾರಾಗ್ತೀವಿ ಅಂತ ಮುಂದೆ ಬರ್ತಾರೆ ಅಂಥವ್ರು ನಮ್ಮ ಸಹಕಾರ ಮತ್ತು ಬೆಂಬಲ ರಾಜ್ಯಾದ್ಯಂತ ದಲಿತರು ಕೂಡ ತೀರ್ಮಾನ ಮಾಡಿದ್ದೀವಿ. ಹಾಗೂ 2 ಬಾರಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದು ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ಅವರು MLA ಸೋತರು. ಅವ್ರನ್ನ ಮಾಡಬೇಕನ್ನೋ ಮನಸ್ಸು ಇದ್ದಿದ್ರೆ ಹೈಕಮಾಂಡ್ MLC ಮಾಡಿ ಮುಖ್ಯಮಂತ್ರಿ ಮಾಡೋದಾಯಿತು. ಆದರೂ ಕೂಡ ಪರಮೇಶ್ವರ್ ಅವರು ಕೂಡ ಇಲ್ಲಿವರೆಗೂ ಕೂಡ ಮುಂದಕ್ಕೊಂದು ಅವಕಾಶ ಸಿಗ್ಬೋದು ಅಂತ ಭಾಳ ತಾಳ್ಮೆಯ ಕಾಲ. ಅವತ್ತಿನ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಓಟ್ ಹಾಕಿದ್ವು. ಆದರೂ ಕೂಡ ವಂಚನೆ ಆಯಿತು. ರಂಗನಾಥ್ ಸಾಹೇಬ್ರಿಂದ ಹಿಡಿದು ಬಸವಲಿಂಗಪ್ಪ ಸಾಹೇಬರು ಮತ್ತು ವಂಚಿತರಾಗಿ ಬಂತು. ಈಗ ಒಂದು ಮುಖ್ಯಮಂತ್ರಿಯಾಗಿ ಅವಕಾಶ ಇದೆ. ಇಡೀ ರಾಜ್ಯಾದ್ಯಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ಮತ್ತು ಹೈಕಮಾಂಡ್ ಮನವಿ ಮಾಡ್ತಾ ಇದ್ದೇನೆ ಅಂದರೆ ಈ ಬಾರಿ ದಲಿತರಿಗೆ ನೀವು ಮುಖ್ಯಮಂತ್ರಿ ಮಾಡಲೇಬೇಕು. ಇಲ್ಲ ಮುಂದಕ್ಕೆ ನಾವು ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು, ನಾವು ಯಾರು ನಮ್ಮ ರಕ್ಷಣೆ ಕೊಡ್ತಾರೆ ಅಂತಕ್ಕೆ ನಾವು ಬೆಂಬಲಿಸಬೇಕು ಅಂತ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ನನಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಬಾರಿ ನಮ್ಮ ಸಮುದಾಯಕ್ಕೆ ಕೊಟ್ಟು ಅವರು ಒಂದು ಸಮುದಾಯದ ಹೆಸರನ್ನ ಗಳಿಸ್ತಾರೆ ಅಂತ ನಾನು ಮುಖ್ಯಮಂತ್ರಿ ಅನ್ಕೊಂಡಿದ್ದೀನಿ. ಮುಖ್ಯಮಂತ್ರಿ ಕೊಡ್ತಾರೆ ಅಂತ ನಮ್ಮ ಭಾವನೆ ಇದೆ. ನಾವು DK ಶಿವಕುಮಾರ್ ಕೊಡಬೇಡಿ ಅಂತ ಎಲ್ಲೂ ಹೇಳ್ತಿಲ್ಲ. DK ಶಿವಕುಮಾರ್ ಸಾಹೇಬರಿಗಿಂತ ಮುಂಚಿತವಾಗಿ ಅಧ್ಯಕ್ಷರಾಗಿರೋರು, DK ಸಾಹೇಬರಿಗಿಂತ ಮುಂಚಿತವಾಗಿ KPCC ಅಧ್ಯಕ್ಷರಾಗಿ ಸರ್ಕಾರದ ಅಧಿಕಾರ ತಂದಿರತಕ್ಕಂಥ ವ್ಯಕ್ತಿ ಪರಮೇಶ್ವರ್. ಇದನ್ನು ಕೂಡ ಸರ್ಕಾರ ಗಮನದಲ್ಲಿಟ್ಕೊಂಡು ಅವ್ರೇನು ಕೂಲಿ ಕೇಳ್ತಾವ್ರೆ, ನಮಗೂ ಕೂಲಿ ಕೂಡ ಕೇಳ್ತಾವೆ. ಮತ್ತು ದೇಶದಲ್ಲಿ 90% ಜನ ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತಾ ಬರ್ತಿದ್ದೇವೆ. ಇದು ಕೂಡ ಕಾಂಗ್ರೆಸ್ ಪಕ್ಷ ಮನವರಿಕೆ ಮಾಡ್ಕೋಬೇಕು. ನಾವು ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ವ್ಯವಹಾರ ಮಾಡ್ತಿದ್ದೇವೆ. ಒಂದು ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಮುಂದಿನ ತಿಂಗಳು 15 ಅಥವಾ 20 ಒಂದು ಬೃಹತ್ ಸಮಾವೇಶ ನಡೆದು ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ರಾಹುಲ್ ಗಾಂಧಿ ಮುಖಾಂತರ ದಲಿತ ಮುಖ್ಯಮಂತ್ರಿ ಕೂಗು ಅಲ್ಲಿ ಪ್ರಜ್ವಲಿಸ್ತೇವೆ ಅಂತ ಈ ಮೂಲಕ ಹೇಳ್ತೀವಿ. ನೇತೃತ್ವದಲ್ಲಿ ಇವತ್ತು ಈ ಒಂದು ಸಭೆಯನ್ನು ಕರೆಯಲಾಗಿದೆ. ಉದ್ದೇಶವಾದರೂ ಇಷ್ಟೇ, ಇವತ್ತು ಮುಖ್ಯಮಂತ್ರಿ ಬದಲಾವಣೆಯ ಗಾಳಿ ಏನು ತೂರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದು 75 ವರ್ಷಗಳಾಗಿದ್ದರೂ ಕೂಡ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಸ್ವಾತಂತ್ರ್ಯ ನಂತರದಲ್ಲೂ ಕೂಡ ಕಾಂಗ್ರೆಸ್ಸನ್ನು ದಲಿತರು ಬೆಂಬಲಿಸ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಇವತ್ತಿಗೂ ಕೂಡ ದಲಿತ ಸಮುದಾಯಕ್ಕೆ ನಾಯಕತ್ವವನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಂದುವರಿತಾರೆ ಅಂತಂತಂದರೆ ನಮ್ಮ ಅಭ್ಯಂತರ ಏನಿಲ್ಲ. ಯಾಕಂತಂತಂದರೆ ದಲಿತರನ್ನು ಒಗ್ಗೂಡಿಸುವಂಥ ಮತ್ತು ದಲಿತರನ್ನು ಕಾಪಾಡುವಂಥ ಶಕ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗಿದೆ. ಒಂದು ವೇಳೆ ಬದಲಾವಣೆ ಮಾಡುವಂಥ ಸಂದರ್ಭ ಬಂದಾಗ ನಮ್ಮ ದಲಿತರಿಗೂ ಕೂಡ ನ್ಯಾಯ ಕೊಡಿ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾಕೆ ಅಂತಂತಂದರೆ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು 135 ಸೀಟ್ ಏನು MLAಗಳಾಗಿದ್ದಾರೆ. ನಮ್ಮ ದಲಿತರ ಪರ್ಸೆಂಟು 95% ವೋಟ್ಗಳು ದಲಿತರ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಆದ್ದರಿಂದ ಇವತ್ತು ನಮಗೆ ಕೇಳೋದಕ್ಕೆ ಹಕ್ಕಿದೆ. ಮತ್ತು ದಲಿತರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಉಳಿಬೇಕು, ಕಾಂಗ್ರೆಸ್ ವೋಟ್ ಹಾಕಬೇಕು ಅಂತ ಹೇಳಿದ್ರೆ ಈ ಬಾರಿ ಉಳಿದ ಅವಧಿ ಏನಿದೆ ಅದಕ್ಕೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು. ಅದರಲ್ಲಿ ಹಿರಿಯರನ್ನು ಮತ್ತು ಸಮರ್ಥರನ್ನು ಗುರುತಿಸಿ ಕಾಂಗ್ರೆಸ್ ಸರ್ಕಾರ ಮನ್ನಣೆ ಕೊಡಬೇಕು. ಈ ವಿಚಾರವಾಗಿ ಸಂವಿಧಾನ ಸಂರಕ್ಷಣಾ ಸಮಿತಿಯಿಂದ ಸನ್ಮಾನ್ಯ ರಾಹುಲ್ ಗಾಂಧಿ ಸಾಹೇಬರಿಗೆ, ಸೋನಿಯಾ ಗಾಂಧಿ ಮೇಡಮ್ಗೆ ಹಾಗೂ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ ಪತ್ರ ವ್ಯವಹಾರವನ್ನು ಮಾಡೋದ್ರ ಮುಖಾಂತರ, ಬೆಂಗಳೂರಿನಲ್ಲಿ ಬೃಹತ್ ಸಭೆಯನ್ನು ಮಾಡೋದ್ರ ಮುಖಾಂತರ
ದಲಿತರ ಕೂಗನ್ನು ನಾವು ದಿಲ್ಲಿ ಮಟ್ಟಕ್ಕೆ ನಾವು ಕೊಂಡೊಯ್ತೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ.